ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಸಹ ಸಂಚಾಲಕಿ ಚೈತ್ರ ಮಾತನಾಡಿ, ಕಳೆದ ತಿಂಗಳು ಆಂಧ್ರಪ್ರದೇಶದಲ್ಲಿ 12-13 ವರ್ಷದ 3 ಜನ ಶಾಲಾ ಮಕ್ಕಳು 3 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿ ಅವಳನ್ನು ಕೊಂದರು. ಮುಂಬೈನಲ್ಲಿ ಕೂಡ ಇದೇ ವಯಸ್ಸಿನ ಬಾಲಕಿಯ ಮೇಲೆ ಬಾಲಕನೊಬ್ಬ ಅತ್ಯಾಚಾರವೆಸಗಿದ್ದಾನೆ. ಕೋಲ್ಕತ್ತಾದ ವೈದ್ಯಕೀಯ ಕಾಲೇಜ್ ಒಂದರಲ್ಲಿ ಕಾಮುಕನಿಗೆ ಬಲಿಯಾಗಿ ಘೋರ ಸಾವಿಗೀಡಾಗಿದ್ದ ವೈದ್ಯೆ. ಈ ಪ್ರಕರಣಗಳಿಗೆ ಇನ್ನೊಂದು ಸೇರ್ಪಡೆ. ನಾಗರಿಕ ಸಮಾಜವು ತಲೆ ತಗ್ಗಿಸುವಂತೆ ಮಾಡಿರುವ ಈ ಅತ್ಯಾಚಾರದ ಮಾರಿಯ ಮೂಲ ಅಡಗಿರುವುದು ಇಂದಿನ ಸಾಂಸ್ಕೃತಿಕ ಅಂತಃಪತನದಲ್ಲಿ ಎಂದರು. ಕಲ್ಕತ್ತಾದ ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆಯ ವಿರುದ್ಧ ಈಗಾಗಲೇ ಜನರು ಬೀದಿಗಿಳಿದಿದ್ದಾರೆ. ಈ ಘಟನೆಯ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆಯ ದಿಕ್ಕು ತಪ್ಪಿಸುವ ಹೀನ ಪ್ರಯತ್ನವನ್ನು ಆಡಳಿತಾರೂಢ ಟಿಎಂಸಿ ಸೇರಿದಂತೆ ಪಟ್ಟಭದ್ರರು ನಡೆಸುತ್ತಿದ್ದಾರೆ. ಆದರೆ ಸರಿಯಾದ ದಾರಿಯಲ್ಲಿ ಮುನ್ನಡೆದು ಸಂಘಟಿತ ಹೋರಾಟವನ್ನು ಬೆಳೆಸುವುದರಿಂದ ಮಾತ್ರ ಪರಿಹಾರ ಸಾಧ್ಯ. ಇಂದು ಎಲ್ಲೆಡೆ ವ್ಯಾಪಕವಾಗಿ ಹರಡುತ್ತಿರುವ ಅಶ್ಲೀಲ ಸಿನಿಮಾ, ಸಾಹಿತ್ಯ ಮತ್ತು ಫೋನ್ ವೆಬ್ಸೈಟ್ಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಕೆಡವಿ ಸಾಂಸ್ಕೃತಿಕ ಹಂತಪತನಕ್ಕೆ ಕಾರಣವಾಗಿದೆ. ಸಾಂಸ್ಕೃತಿಕ ಹಂತಪತನದ ಮಹಾಮಾರಿಯ ವಿರುದ್ಧ ಸಮರ ಸಾರಿ ನೇತಾಜಿ ಭಗತ್ ಸಿಂಗ್ರಂತಹ ಸ್ವತಂತ್ರ ಸಮಗ್ರದ ಕ್ರಾಂತಿಗಳು ಹಾಗೂ ನವೋದಯದ ಹರಿಕಾರರ ಉನ್ನತ ಚಿಂತನೆಗಳನ್ನು ಎಲ್ಲೆಡೆಗೆ ಸಾರುವ ಐತಿಹಾಸಿಕ ಜವಾಬ್ದಾರಿಯು ವಿದ್ಯಾರ್ಥಿ ಸಮೂಹದ ಮೇಲಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಒಂದು ಹೊಸ ಸಾಂಸ್ಕೃತಿಕ ಚಳುವಳಿಗೆ ನಾಂದಿ ಹಾಡಬೇಕೆಂದು ರಾಜ್ಯದ ವೈದ್ಯಕೀಯ, ಇಂಜಿನಿಯರಿಂಗ್ ಪದವಿ ಸೇರಿದಂತೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪ್ರಜ್ಞಾವಂತ ಜನತೆಗೆ ಎಐಡಿಎಸ್ಒ ಕರೆ ನೀಡುತ್ತದೆ ಎಂದರು. ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತರು ಪುರುಷೋತ್ತಮ್, ಧನುಶ್ರೀ, ಮಮತಾ, ಗಾಯತ್ರಿ, ಚೇತನ್, ಪ್ರಜ್ವಲ್, ಮದನ್, ಪೂಜಾ, ತರುಣ್, ದೀಪಿಕಾ, ಉಷಾ, ಸುಷ್ಮಾ, ಶ್ಯಾಮಲಾ, ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಟಿವಿ 46 ಮಲೆನಾಡು ನ್ಯೂಸ್ ಹಾಸನ. ವಿದ್ಯಾರ್ಥಿ ಯುವಜನರ ಮುಂದೆ ನೀವು ಯಾಕೆ ತೆರೆದಿಟ್ಟಿದ್ದೀರಾ? ಬದಲಾಗಿ ಇವತ್ತು ಭಗತ್ ಸಿಂಗ್, ನೇತಾಜಿ, ಖುದಿರಾಮ್ ಬೋಸ್, ನಮ್ಮ ಹಲವಾರು ನವೋದಯ ಚಿಂತಕರ ವಿಚಾರಗಳನ್ನ ಇವತ್ತು ವಿದ್ಯಾರ್ಥಿಗಳ ಮಧ್ಯೆ ತಗೊಂಡೋಗಿ, ಯಾವ ವಿದ್ಯಾರ್ಥಿ ಖುದಿರಾಮ್ ಬೋಸ್ ಬಗ್ಗೆ ತಿಳ್ಕೊತಾನೆ, 18 ವರ್ಷಕ್ಕೆ ನಾನು ದೇಶಕ್ಕೋಸ್ಕರ ಪ್ರಾಣ ಕೊಡ್ಬೋದು ಅಂತ ಹೇಳ್ತಾನೆ, ಆ ವಿದ್ಯಾರ್ಥಿ ಈ ರೀತಿ ಕೆಲಸ ಕೇಳಿಯಕ್ ಸಾಧ್ಯನಾ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲ ಸ್ನೇಹಿತರೆ. ಹಾಗಾಗಿ ಇವತ್ತು ನವೋದಯ ಚಿಂತಕರ ವಿಚಾರಗಳು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಹೋಗ್ಬೇಕು. ಭಗತ್ ಸಿಂಗ್, ನೇತಾಜಿ ಐಡಿಯಾಸ್ ಗಳು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಹೋಗ್ಬೇಕು. ಇವತ್ತು ನೇತಾಜಿ ತನ್ನ ಮಗಳನ್ನ, ತನ್ನ ಸ್ವಂತ ಮಗಳನ್ನ ನೋಡಕ್ಕಾಗಿದ್ದು ಕೇವಲ ಕೆಲವೇ ದಿನಗಳು, ತನ್ನ ಹೆಂಡತಿ ನೋಡಕ್ಕಾಗಿದ್ದು ಕೆಲವೇ ದಿನಗಳು. ಅಂತ ಒಂದು ಗ್ರೇಟ್ ಐಡಿಯಾಸ್, ದೇಶಕ್ಕೋಸ್ಕರ ತ್ಯಾಗ ಮಾಡೋ ಮನೋಭಾವ, ಹೋರಾಡೋ ಮನೋಭಾವ ಇವತ್ತು ವಿದ್ಯಾರ್ಥಿಗಳಲ್ಲಿ ಇದೆಯಾ? ಅಂತ ಕೆಲಸಗಳನ್ನ ನಾವು ಮಾಡಕ್ ಹೊರಟ್ರೆ ಮಾತ್ರ ಇವತ್ತು ವಿದ್ಯಾರ್ಥಿ ಯುವಕರಲ್ಲಿ ಒಂದು ಮೌಲ್ಯ ಅನ್ನೋದು, ಸಂಸ್ಕೃತಿ ಅನ್ನೋದು ಉಳಿಯಕ್ ಸಾಧ್ಯ ಅಂತ ಹೇಳ್ತಾ, ಇವತ್ತು ಎಲ್ಲಾ ವಿದ್ಯಾರ್ಥಿಗಳು ಈ ಕಲ್ಚರಲ್ ರೆವಲ್ಯೂಷನ್ಗೆ, ಸಾಂಸ್ಕೃತಿಕ ಚಳುವಳಿಗೆ ಮುಂದಾಗಬೇಕು. ಹಾಗೇನೆ ಫೋನ್ ವಿಡಿಯೋಸ್ಗಳನ್ನ, ಹಾಗೆ ಅಶ್ಲೀಲ ಸಿನಿಮಾ, ಸಾಹಿತ್ಯಗಳನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಡಿಮ್ಯಾಂಡ್ ಎತ್ತಾ ಇದೆ. ಹಾಗೆ ನಾವೆಲ್ಲ ವಿದ್ಯಾರ್ಥಿಗಳಿದ್ದು ವಿವಿಧ ಕಾಲೇಜಿಂದ ಇವತ್ತು ಧ್ವನಿ ಎತ್ತೋದಕ್ಕೆ ಇಲ್ಲಿ ಬಂದ್ ಸೇರಿದೀವಿ. ಚೈತ್ರ, ಎಐಡಿಎಸ್ಒ ಜಿಲ್ಲಾ ಸಹ ಸಂಚಾಲಕಿ, ಹಾಸನ.